ಬ್ಯಾಟಿಂಗ್ ಹಿಡ್ಕೊಂಡಿನಿ, ಬಾಲ್ ಬರೋದು ಅಷ್ಟೇ ಕೈಲಾಗತ್ತೀನಿ, ಈಗ ಅಷ್ಟೇ ಅದ ನೋಡ. ಅದ್ರ ಬಿಟ್ಟು ಹೆಚ್ಚಿಗೆ ಏನು ಹೇಳೋದಿಲ್ಲ. ನೋಡ್ರಿ, ನನಗೆ ಭಾಳ ಜನ ಅಪಪ್ರಚಾರ ಮಾಡಿದ್ರು. ನನಗೆ ಇವ ಸಾಯ್ತಾನ ಅಂತ ಹೇಳಿದ್ರು, ದವಾಖಾನೆಗದನ ಅಂತ ಹೇಳಿದ್ರು, ಅದು ಏನೇನೋ ಹೇಳಿದ್ರು. ಅದು ಅವ್ರು ಯಾರ್ದು ಎಲ್ಲರೂ ಸುಳ್ಳು ಹೇಳಿದ್ರು. ನನಗೆ ಹೌದಪ್ಪ, ಅದು ಕೆಮ್ಮಾಗೋದು ಬೇಡ ಯಾರಿಗೆ, ನಿಮಗೆ ಕೆಮ್ಮಾಗುದಿಲ್ಲೇನ್ರಿ? ಎಲ್ಲರಿಗೆ ಕೆಮ್ಮ ಆಗ್ತದ, ಆಮೇಲೆ ಉರಿ ಬರೋದಿಲ್ಲ ನಿಮ್ಗೆ. ನಿಮ್ಮಂಗೆ ನಮಗೂ ಆಗಿತ್ತಪ್ಪ ಅಷ್ಟೇ. ಅದು ಬಿಟ್ರೆ ಇವನು ಸಾಯ್ತಾನ ಇದು ಎಲ್ಲರೂ ಎಲ್ಲರೂ ಡೆಲ್ಲಿ ತನೂ ಹೋಗಿ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಹತ್ರ ಹೇಳ್ಯಾರ. ಏನು ಹರ್ಕತ್ತಿತ್ತಪ್ಪ ಇವ್ರಿಗೆ ಹೋಗಿ ಇವ ಸಾಯ್ತಾನ ಅಂತ ಹೇಳೋದು. ನನ್ನ ಸಾವು ಇವ್ರ ಕೈಯಾಗದ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ವ್ಯಕ್ತಿಯಾಗಿ ಬಿಜಾಪುರ ಜಿಲ್ಲೆಯಿಂದ ಇತಿಹಾಸ ನಾನು ನಿರ್ಮಾಣ ಮಾಡೀನಿ. ಮಗ ಇತಿಹಾಸ ನಿರ್ಮಾಣ ಮಾಡೋತನ ನಾನಂತೂ ಸಾಯುವುದಿಲ್ಲ. ನಾನು 83 ಆಗಲಿ 93 ಆಗಲಿ ನಾನು ಬದುಕವನೇ. ನಾನು ಇತಿಹಾಸ ಇಲ್ಲಿ ನಿರ್ಮಾಣ ಮಾಡಿ ಸಾಯ್ಬೇಕು ಅನ್ನೋದು ದೇವ್ರು ನನ್ನ ಹಣೆ ಬರದಾಗ ಮೋದಿ ಅವ್ರಿಗೇನ ಇಲ್ಲಿ ಈ ರೈಲ್ವೆ ಸ್ಟೇಷನ್ ಮೇಲೆ ಚಹಾ ಮಾಡೋ ನೀವು ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಯಾರು ಹೇಳಿದ್ರ? ಅವ್ನ ಹಣೆ ಬರೆದಿತ್ತು. ಅವನು ದೇಶದ ಪ್ರಧಾನಮಂತ್ರಿ ಆಗಿ ಇವತ್ತು ನೋಡ್ರಿ ಎಂಥ ಸುಧಾರಣೆಗಳ ಮಾಡ್ಲಾಕತ್ತೆ. ನಾನು ಅಷ್ಟೇ. ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮನುಷ್ಯ ಎಂದರೆ ರೆವಿನ್ಯೂ ಮಿನಿಸ್ಟರ್ ಬಿಟ್ನಾ? ಯಾವರೇ ಬಿಡು ಅಂತ ಹೇಳಿ ಭಾಳ ಜನ ಅದರ ಬಿಡ್ತಾರ. ಅವರು ಬಿಟ್ರ ಒಬ್ಬ ಇಲ್ಲಿ ಬಿಜಾಪುರದಲ್ಲಿ ಹುಟ್ಟುದ ಮನುಷ್ಯ ಹೋಗಿ ಚಿಕ್ಕೋಡಿನಾಗ ಒಬ್ಬ ಆನಿ ಅಂತ ಮನುಷ್ಯನ ವಿರುದ್ಧ ಶಂಕರಾನಂದ ಅವ್ರ ವಿರುದ್ಧ ಚುನಾವಣೆ ಮಾಡಿ ಅಲ್ಲಿ 3 ಸಲ ಬೇರೆ ಬೇರೆದಿಂದ ಪಕ್ಷದಿಂದ ಗೆದ್ದಿಸಿ ಬಂದ್ರು. ಗೆದ್ದಿತಾರ ಯಾರ್ಯಾರೇ? ಇವೆಲ್ಲ ಇತಿಹಾಸ ಅಲ್ವಾ? ಹೇಳ್ರಿ ನೋಡೋಣ. ಅದಕ್ಕೆ ನನ್ನ ಜೀವನದಲ್ಲಿ ಇಲ್ಲೇನು ಬಿಜಾಪುರದಲ್ಲಿ 7 ಸಲ, ಚಿಕ್ಕೋಡಿಯಲ್ಲಿ 3 ಸಲ, ಬಿಜಾಪುರದಾಗ ಈಗ 4ನೇ ಸಲ, 7 ಸಲ MP ಯಾರ್ಯಾರೇ ಆಗ್ಲಿಕ್ಕೆ ಸಾಧ್ಯ ಅದ ಬಿಜಾಪುರದವರು. ನೋಡ್ರಿ, ಇದೆಲ್ಲ ನನ್ನ ಹಣೆ ಬರದ ದೇವ್ರು ಬರದನ, ಅದು ಯಾರೂ ಅಳ್ಕಿಸ್ಲಕ್ ಆಗೋದಿಲ್ಲ. ಅದಕ್ಕೆ ಯಾಕೆ ಇವ್ರು ಚಿಂತೆ ಮಾಡ್ಲಕತ್ತಾರ ಗೊತ್ತಾಗಲ್ಲ. ನಾನು ಜಲ್ದಿ ಸಾಯಿಲಪ್ಪ ನಾವೇನ್ರಿ ಆಗ್ಬೇಕತ್ತಾರ ಇವರು? ಹ್ಯಾಂಗ್ರಿ? ಅಲ್ಲ, ಅಪಪ್ರಚಾರ ಯಾರು ಮಾಡ್ತಾರೆ ನಿಮಗೆ ಗೊತ್ತದ. ನೀವೇ ಎಲ್ಲರೂ ಬರ್ದಿರಿ, ಹೇಳಿಲ್ಲ ನಿಮ್ಮ ಹತ್ರ ಬಂದವರು. ಹೇಳ್ರಿ ನೋಡೋಣ. ನೀವು ಲಿಂಗಾಯತರ ವಿರುದ್ಧ ಹೇಳಿಲ್ಲ ನಿಮ್ಮ ಮುಂದ. ಮನುಷ್ಯರು ನೀವೇ ಬರೀಲಕ್ಕೆ ನಿಮ್ಮ ಮನುಷ್ಯತ್ವ ಇಲ್ಲ. ನಾನು ನೋಡಿಲ್ಲ. ನೀವು 45 ವರ್ಷದಿಂದ ಜನ ಈ ಜಿಲ್ಲೆನಲ್ಲಿ ನೋಡ್ತಾ ಇದ್ದಾರೆ. ನಾನು ನನ್ನ ಜಾತಿಯನ್ನು ಒಬ್ಬರನ್ನ ನಾ ಬರೆಸ್ಕೊಟ್ಟಿಲ್ಲ. ಎಲ್ಲರೂ ನನಗೆ ಎಲ್ಲಾ ಸಮಾಜದ ಜನರನ್ನು ಕಟ್ಕೊಂಡ್ರು. ಗೊಲ್ರು, ವಡ್ರು, ಕುರುಬರು, ಆಮೇಲೆ ಬಡಿಗೇರು, ಕುಂಬಾರು, ಅಂತ ಸಣ್ಣ ಸಣ್ಣ ಸಮಾಜಗಳನ್ನು ಕಟ್ಕೊಂಡು ನಾನು ರಾಜಕಾರಣ ಮಾಡ್ಕೊಂಡು ಬಂದೀನಿ ಅನ್ನೋ ಕಾರಣಕ್ಕೆ ಎಷ್ಟು ವರ್ಷ ಬದುಕತ್ತೇಳಿ. ಆಮೇಲೆ ದಲಿತನಿಗೆ ಇಂಥ ಜಿಲ್ಲೆನಲ್ಲಿ ಕರಿಗೇರ್ ಅವ್ರನ್ನ ಬಿಟ್ರ ಯಾರ ಬದುಕಿದ್ರ? ಉತ್ತರ ಕರ್ನಾಟಕದಲ್ಲಿ ಯಾರೂ ಬದುಕಿಲ್ಲಪ್ಪ, ಯಾರೂ ಬದುಕಿಲ್ಲ. ಆದ್ರೆ ನೋಡ್ರಿ, ಇದು ಅಪಪ್ರಚಾರ ಮಾಡಬಾರ್ದು. ಯಾರಪ್ಪ ಹೇಳಿದ್ರು ನಿಮ್ಗ? ನೀವೇ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರಲಿಲ್ಲ? ಟಿವಿನಲ್ಲಿ ಬರಲಿಲ್ಲ, ನೀವೇ ತಾನೇ ಬರೆದಿದ್ದು. ಯಾಕೆ ಬರೆಯೋದಿಲ್ಲ ನಾವು ಅಂತ ಹೇಳ್ಬೇಕು? ಗೊತ್ತಿರಲಿಲ್ಲ ನಿಮಗ? ಅದಕ್ಕೆ ಇವೆಲ್ಲ ನೋಡ್ರಿ, ಯಾರ ಕೈಯಾಗೂ ಯಾರಾಗೋದು ಯಾರ ಕೈಯಾಗೂ ಇಲ್ಲ. ದೇವ್ರು ಬರೆದಿರ್ತಾನ, ಅವ್ರ ಹಣೆ ಬರೋದಿರ್ತದ, ಅವ್ರ ಹಣೆ ಬರದಾಗ ಆಗ್ತಾರ. ನಾನಂತೂ ನಕ್ಕಿ ಈ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ನಿರ್ಮಾಣ ಮಾಡೋತನ ನಾ ಏನು ಸಾಯುವುದಿಲ್ಲ ಅನ್ನೋ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಬಹಳ ಗಟ್ಟಿಯಾಗೇ ಹೇಳ್ತೀನಿ ಇದನ್ನು. ಯಾಕಂದ್ರೆ ಹೇಳ್ಬೇಕಾಗ್ತಾ ಕೆಲವೊಂದು ಸಂದರ್ಭದಲ್ಲಿ. ಯಾಕಂದ್ರೆ ಈ ರೀತಿ ನಾಟಕ ಮಾಡಿದ್ರೆ ನಾನೇನು ಬಿಡೋದಿಲ್ಲ. ಆದ್ರೆ ನಾನು ದ್ವೇಷಿ ರಾಜಕಾರಣ ಜೀವನದಾಗ ಎಂದೂ ಮಾಡಿಲ್ಲ. ಒಬ್ಬ ನಾನು ವಿರೋಧ ಮಾಡಿದವನು ಕೂಡ ನಾನು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಅಡ್ಡಾಡಿ. ಆದ್ರೆ ದ್ವೇಷ ರಾಜಕಾರಣಿಗಳಿಗೆ ನಾನು ಎಂದೂ ಲೈಕ್ ಮಾಡೋದಿಲ್ಲ. ನಾನಂತೂ ದ್ವೇಷ ರಾಜಕಾರಣ ಅಂತೂ ನಾನಂತೂ ಮಾಡೋದಿಲ್ಲ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಅತ್ಯಂತ ಬಹಳ ಋಣಿಯಾಗಿದ್ದೀನಿ ನನ್ನ ಕ್ಷೇತ್ರದ ಜನರಿಗೆ. ನೋಡಿ, ನಾನು 12 ಸಲ ನನ್ನ ಜೀವನದಲ್ಲಿ 12 ಚುನಾವಣೆಗಳು ಮಾಡಿ ಒಂದು ಸೋತಿದ್ದೀನಿ. 12 ಚುನಾವಣೆಗೆ ಇಷ್ಟು ಫೋನ್ ಯಾವತ್ತೂ ಬರಲಿಲ್ಲ ನಾನು. ಈ ಸಲ ಮಾತ್ರ ಪ್ರತಿಯೊಂದು ಜಿಲ್ಲೆಯ ಮೂಲೆಗಳಿಂದ ರಾಜ್ಯ ಮೈಸೂರು ಹಿಡ್ಕೊಂಡು, ತುಮಕೂರು ಹಿಡ್ಕೊಂಡು, ಕೋಲಾರ ಹಿಡ್ಕೊಂಡು ನನಗೆ ಫೋನ್ ಬಂದು, ಅಲ್ಲ ನಿನಗೆ ಆರಾಮಿಲ್ಲ ಅಂತಲ್ಲ ಅಂತೇಳಿ ಎಲ್ಲ ಸಮಾಜದ ಜನ. ಆದರೆ ಇಷ್ಟು ಫೋನ್ ನನಗೆ ಎಂದೂ ಬಂದಿರಲಿಲ್ಲ. ಈ ಸಲ ಮಾತ್ರ ಅತ್ಯಂತ ಹೆಚ್ಚಿಗೆ ಫೋನ್. ಸಾಹೇಬ್ರೆ, ನೀವೇ ಈ ಕ್ಷೇತ್ರದ ನೀವು ಲೋಕಸಭಾ ಸದಸ್ಯರಾಗಬೇಕು ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಪ್ರತಿಯೊಬ್ಬ ಜನ ಹೇಳ್ಯಾರ. ಅದರಲ್ಲಿ ನಮ್ಮ ಜನ ಯಾರು ಫೋನ್ ಮಾಡಿಲ್ಲ. ದಲಿತರು ನನಗೆ ಫೋನ್ ಮಾಡಿದವ್ರು ಯಾರು ಅಂದ್ರೆ ಅಪ್ಪರ್ ಕಾಸ್ಟ್ ಜನ, ಬ್ರಾಹ್ಮಣರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಅವರೇ ನನಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ. ಇವತ್ತಿಗೂ ಕೂಡ ಅವರೇ ನನ್ನ ಮೇಲಿಟ್ಟಿದೆ. ನಾನು ಅಷ್ಟೇ ಅವರಿಗೆ ವಿಧೇಯಕನಾಗಿದ್ದೀನಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಸರ್, ಈಗ ರಾಷ್ಟ್ರೀಯ ಅಧ್ಯಕ್ಷರಿಗೆ ತಲುಪಿಸ್ಯಾರ ಅಂತ ಹೇಳಿದ್ರೆ ನಿಮ್ಮ ಪಕ್ಷದವರು ತಲುಪಿಸ್ಬೇಕಲ್ಲ?
ಯಾರು? ಹೌದಪ್ಪ, ನಮ್ಮ ಪಕ್ಷದಾಗೇನು ನಮ್ಮಲ್ಲಿ ಇಲ್ದವ್ರು ಇರ್ತಾರ, ಬೇಕಾದವ್ರು ಇರ್ತಾರ? ಯಾರು ಇರ್ಬೇಕು ಅವರು. ನಿಮ್ಗೆಲ್ಲ ಗೊತ್ತದ. ಅದನ್ನ ನೀವು ಹೇಳಂಗಿಲ್ಲ, ನಾನು ಬಾಯಿಲೆ ಹೇಳ್ಸವ್ರ ಆಟ ದಂಡದಿನೇ ನಾನು. ನೀವೇ ಹೇಳಿಸ್ತೀರಪ್ಪ. ನಾ ಯಾರ್ದು ಹೆಸರು ಹೇಳಂಗಿಲ್ಲ. ನಾ ಒಂದು ತಿಳ್ಕೊಡಿ, ನನ್ನ ರಾಜಕಾರಣದಲ್ಲಿ ನನ್ನ ಜೀವನದೊಳಗೆ 70 ವರ್ಷ ಆದರೂ ಕೂಡ ಯಾರ್ಯಾರು ಅಡ್ಡ ಬಂದಾರಲ್ಲ ನನ್ನ ರಾಜಕಾರಣಕ್ಕೆ ಯಾವನೂ ಬದುಕಿಲ್ಲ. ಇವತ್ತಿಗೂ ನೋಡ್ರಿ, ಇಷ್ಟು ಜನ ಅದಾರ ರಾಜಕಾರಣದ, ಒಬ್ಬರೇ ಅದನ್ನೇನು ನೋಡ್ರಿ. ನಾನು ಕಾಡ್ದವ ಯಾರೂ ಉಳಿದಿಲ್ರಿ, ಉಳಂಗಿಲ್ಲ. ದೇವ್ರೇ ಖಲಾಸ್ ಮಾಡ್ತಾನ ಅವ್ರಿಗೆ. ನಾವ್ ಯಾರು ಮಾಡೋದು ಬೇಡ, ದೇವ್ರೇ ಖಲಾಸ್ ಮಾಡ್ತಾನ. ಅದಕ್ಕೆ ದಯವಿಟ್ಟು ನೀವು ಒಂದ್ ಸ್ವಲ್ಪ ಎಲ್ಲ ಪತ್ರಿಕಾ ಬಂಧುಗಳಿರ್ತೀರಿ, ನೀವು ಯೋಚನೆ ಮಾಡಿರಿ ಯಾರು ಹೆಂಗದಾರ ಏನದಾರ ಯೋಚನೆ ಮಾಡಿ ಬರಿಬೇಕು. ಯಾವನೋ ತಿರುಗಿ ನನ್ನ ಮಗ ಬಂದು ಇವರು ಲಿಂಗಾಯತರು ವಿರೋಧಿ ಅಂತ ಹೇಳಿದ್ರೆ ನೀವು ಬಿಡುಗಡೆ ಮಾಡ್ತಿರಲ್ಲ, ಇದು ಸರಿಯಲ್ಲ ಅಂತೇಳಿ ಈ ಸಂದರ್ಭ. ಟಿಕೆಟ್ ಯಾವಾಗ ಘೋಷಣೆ ಆಗುತ್ತೆ ಸರ್? ಘೋಷಣೆ ಯಾವಾಗ ಆಗೋದು? ಟಿಕೆಟ್ ವಿಚಾರ ಯಾವಾಗ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ. ಇವತ್ತು ಅಥವಾ ನಾಳೆ ಆಗ್ತದ. ನಾನು ಬಿಟ್ಟರೆ ಇಲ್ಲಿ ಯಾರಿಗೂ ಟಿಕೆಟ್ ನಾನು ಕೊಡೋದಿಲ್ಲ. ಪಕ್ಷದವರು ನನಗೆ ಭಾಳ ಸ್ಪಷ್ಟವಾಗಿ ಹೇಳ್ಯಾರ, ನೀನೇನು ಚಿಂತೆ ಮಾಡಬೇಡ, ಅದು ಏನಕ್ಕಾಗಲ್ಲಕ್ಕ, ಜನ ನಿನ್ನ ಸತ್ರ ನಿನ್ನ ಹಣಕ್ಕೆ ಕೂಟ ಹಾಕಲಿ ಅನ್ನೋ ಮಾತು ಕೂಡ ಹೇಳ. ಇಷ್ಟು ಸ್ಪಷ್ಟವಾಗಿ ಹೇಳ. ಯಾರು ಹೇಳ್ತಾರ? ಬರ್ರಿ ನಡ್ರಿ. ಟೀಕಾಕಾರರು, ಪ್ರಧಾನಮಂತ್ರಿಗಳ ವಿರುದ್ಧ ಟೀಕಾಕಾರರು ಎಷ್ಟು ಜನ ಅದಾರ ನೀವೇ ನೋಡಿದಿರಿ, ಏನೇನಾಗ್ಯದ. ಅದೇನು ಅವ್ರ ಸಲಹೆ ಮಾಡಿದ್ರ ಚಾವಡಿ ಉಪಯೋಗ ಅಲ್ಲಿ. ಈ ಜಿಲ್ಲೆನಲ್ಲಿ ಲಿಂಬೆ, ದಾಳಿಂಬ, ಆಮೇಲೆ ಹಣ್ಣ, ದ್ರಾಕ್ಷಿ ಬೆಳಿತಾರ ಇಲ್ಲಿ ಅನ್ನೋ ಕಾರಣಕ್ಕೆ ಪ್ರತಿ ಅವ್ರು ಯಾವ್ಯಾವ ಟೈಮ್ದಾಗ ಏನೇನು ಬೆಳಿತಾರ ಅವರು ಈ ನಮ್ಮ ಒಂದು ಸ್ಟಾಲ್ ಇಟ್ಕೊಂಡು ಇಲ್ಲಿ ಮಾರಲಿ ಅನ್ನೋ ಉದ್ದೇಶಕ್ಕೆ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದ್ರ ಜೊತೆ ಒಬ್ಬನಿಗೆ ಅಥವಾ ಇಬ್ಬರಿಗೆ ಕೆಲಸ ಸಿಗ್ತದ, ಜನರಿಗೆ ಅವ್ರಿಗೆ ಅನುಕೂಲ ಆಗ್ತದೆ. ಬಿಜಾಪುರದಾಗ ಅಲ್ಲಿ ಇಲ್ಲಿ ಸ್ಟೇಷನ್ದಾಗ ರೈಲ್ವೆ ಬಂದಾಗ ಓಡ್ ಹೋಗಿ ಸ್ಟೇಷನ್ ಇದು ಗಾಂಧಿ ಚೌಕ್ ಹೋಗಿ ಇದು ತರ್ಲಕ್ ಆಗೋದಿಲ್ಲ ದ್ರಾಕ್ಷಿ ಅಂಥದ್ದು ಎಲ್ಲ ಇಲ್ಲಿ ವ್ಯವಸ್ಥೆ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡ್ಯಾರಪ್ಪ. ನಮಸ್ಕಾರ ಎಲ್ಲ.